ಎಂಎಲ್ಸಿ ರಾಜೇಂದ್ರ ರಾಜಣ್ಣಗೆ ಕೊಲೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ದೂರನ್ನ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಪ್ರಕರಣದ A1 ಆರೋಪಿ ಸೋಮ ಹಾಗೂ ಗುಂಡನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಚಿವ ರಾಜಣ್ಣ ಪುತ್ರ ಹತ್ಯೆಗೆ 70 ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದು, ಸುಪಾರಿ ಪಡೆದ A1 ಆರೋಪಿ ಅರೆಸ್ಟ್ ಮತ್ತು ಸೋಮ ಮತ್ತು ಗುಂಡ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ತಡರಾತ್ರಿ ನೆಲಮಂಗಲದ ಬಳಿ ಪೊಲೀಸರು ಇವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಇಬ್ಬರನ್ನು ಪೊಲೀಸರು ಒಳಪಡಿಸಿದ್ದಾರೆ. ಇನ್ನುಳಿದ ಆರೋಪಿಗಳಾದ ಭರತ್, ಯತೀಶ್, ಅಮಿತ್ ನಾಪತ್ತೆಯಾಗಿದ್ದು ಅವರ ಪತ್ತೆ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಇಡೀ ಪ್ರಕರಣದ ಇನ್ಸಿಡೆಂಟ್ ಒಂದು ಆಡಿಯೋ ಕ್ಲಿಪ್ಪಿಂಗ್ನ ಮೂಲಕವಾಗಿ ಬಹಿರಂಗಗೊಳ್ತು. ಅದಾದ ನಂತರದಲ್ಲಿ ಅಲ್ಲೆಲ್ಲೋ ಕುಳಿತು ಸೋಮ ಇವ್ರುಗಳಿಗೆ ಸುಪಾರಿ ಕೊಟ್ಟು ಅದಕ್ಕಾಗಿ 70 ಲಕ್ಷವನ್ನು ಅಡ್ವಾನ್ಸ್ ಆಗಿಯೂ ಕೊಟ್ಟಿದ್ದಾನೆ ಅನ್ನೋದು ಖಾತ್ರಿಯಾಯಿತು. ಇದರ ಬೆನ್ನಲ್ಲೇ ಪೊಲೀಸರು ಕಾರ್ಯ ಪ್ರಮುಖರಾದರು. ಅನಂತರ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಇನ್ನೂ 3 ಇದ್ದಾರೆ. ಅವರು ಎಲ್ಲಿದ್ದಾರೆ ಏನು ಅನ್ನೋ ಹುಡುಕಾಟದಲ್ಲಿ ಪೊಲೀಸರು ತೊಡಗಿಕೊಂಡಿದ್ದಾರೆ. ರಾಜೇಂದ್ರ ಸುಪಾರಿಯ ಆಡಿಯೋ ಒಂದು ಬಹಿರಂಗವಾಯಿತು. ಆ ಆಡಿಯೋದಲ್ಲಿ ಸೂತ್ರಧಾರಿ ಪುಷ್ಪ ಅಂದರೆ ಈ ಆಡಿಯೋವನ್ನು ಬಯಲಿಗೆಳೆಯುವಂತಹ ಪಾತ್ರಕ್ಕೆ ಅವರು ಕೈ ಹಾಕಿದ್ದು. ಈಕೆ A1 ಸೋಮನ್ನ ಆಪ್ತರು, ಗೆಳತಿ. ರಾಜಣ್ಣ ಪುತ್ರನ ಹತ್ಯೆ ಬಗ್ಗೆ ಹೇಳಿದ್ದೇ ಈಗ ಪುಷ್ಪ. ರಾಕಿ ಅನ್ನೋ ಹುಡುಗನನ್ನ, ರಾಜೇಂದ್ರ ಆಪ್ತ ರಾಕಿ ಅನ್ನೋ ಹುಡುಗನ ಬಳಿ ಆಕೆ ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರೋ ಪುಷ್ಪ ಆಕೆಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಒಂದಷ್ಟು, ಆಕೆಯು ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಗ್ನ ವಿಡಿಯೋವನ್ನು ಇಟ್ಟು ರಾಜಕೀಯ ವ್ಯಕ್ತಿಗಳ ಬ್ಲ್ಯಾಕ್ ಮೇಲ್ ಮತ್ತು ವಸೂಲಿಗೆ ಇಳಿದಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಈ ಹಿಂದೆ ಸಹ ಪುಷ್ಪ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಹಲವಾರು ಪ್ರಕರಣಗಳಲ್ಲಿ. ಈಗ ಆಡಿಯೋ ಸೂತ್ರಧಾರಿ ಸೋಮನ ಗೆಳತಿಯಾಗಿದ್ದಂತಹ ಈಕೆಯ ಬಳಿ ಸೋಮ ಎಲ್ಲವನ್ನೂ ಹೇಳ್ಕೊಂಡಿದ್ದಾನೆ. ಈ ರೀತಿ ರಾಜೇಂದ್ರನನ್ನ ಕೊಲ್ಲುವಂತಹ ಸುಪಾರಿ ಪಡ್ಕೊಳ್ಳಲಾಗಿದೆ, ಅದಕ್ಕೆ 5 ಲಕ್ಷ ಅಡ್ವಾನ್ಸ್ ಬಂದಿದೆ ಅಂತ. ಅದಕ್ಕೆ ಪುಷ್ಪಗೂ ಕೂಡ 70 ಲಕ್ಷದಷ್ಟು ಆ ಹಣವನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಪುತ್ರನ ಹತ್ಯೆಗೆ ಸುಪಾರಿ ಸಂಚು, ಸ್ಫೋಟಕ ವಿಚಾರ ಒಂದೊಂದೇ ಬಹಿರಂಗವಾಗ್ತಾ ಇದೆ. ರಾಜೇಂದ್ರ ಹತ್ಯಾ ಸುಪಾರಿ ಬಗ್ಗೆ ಆರೋಪಿ ಸ್ನೇಹಿತೆ ವಿವರಿಸಿದ್ದಾರೆ. ಸಚಿವ ರಾಜಣ್ಣ ಪುತ್ರನ ಕೊಲೆಗೆ ಟೋಟಲ್ 70 ಲಕ್ಷ ರೂಪಾಯಿ ಸುಪಾರಿಯನ್ನ ಪಡೆಯಲಾಗಿತ್ತಂತೆ. A1 ಸೋಮನಿಗೆ 5 ಲಕ್ಷ ಇದಕ್ಕೆ ಮುಂಗಡವಾಗಿ ಅಕೌಂಟಿಗೆ ಹಾಕಿದ್ದಾರೆ. ಸೋಮನ ಗೆಳತಿ ಪುಷ್ಪ ಮತ್ತು ರಾಜೇಂದ್ರ ಬೆಂಬಲಿಗ ರಾಕಿ ನಡುವಣ ಸಂಭಾಷಣೆ ಅದಾಗಿತ್ತು. ರಾಜೇಂದ್ರ ಹತ್ಯೆ ಸುಪಾರಿ ಬಗ್ಗೆ ಪುಷ್ಪ ರಾಕಿಯ ಬಳಿ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾಳೆ. ಡಿಸೆಂಬರ್ನಲ್ಲಿ ಅದಕ್ಕಾಗಿ ರಾಜೇಂದ್ರ ಅವರ ಪುತ್ರಿಯ ಒಂದು ಬರ್ಡೇ ಕಾರ್ಯಕ್ರಮಕ್ಕೆ ಅಲ್ಲಿಂದಲೇ ಹುಡುಗರು ಬಂದಿದ್ರು. ಅವತ್ತೇ ಸುಪಾರಿಯ ಸಂಚು ಕೂಡ ಇತ್ತು ಅಂತ ಹೇಳಲಾಗಿದೆ. ಅಣ್ಣಂಗೆ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗೆ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನೆ, ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಅದೇ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತಾ ಸರ್? ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್, ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ಇರೋದು ಈ ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ, ಅವ್ನ್ ಜೀವ ಹೋದ್ರು ಬಾಯ್ ಬಿಡಲ್ಲ ಅವ್ನು. ಅದಂತೂ ಸತ್ಯ, ಬಾಯ್ ಬಿಡಲ್ಲ ಅವ್ನ್ಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು ಇವ್ನಿಗೆ ಎತ್ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಯನ್ಗೆ, ಅಣ್ಣ ಈ ಅಂದ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡ್ ಹೋಗಪ್ಪ, ನಾನು ಹೇಳ್ತೀನಿ, ನೀನ್ ಯಾಕೆ ಟೆನ್ಷನ್ ತಗೊಂತೀಯ? 7-8 ಜನ ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ.